ಹಲೋ ಮಕ್ಕಳ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಆ ವಿಡಿಯೋನ ಶುರು ಮಾಡ್ತಾ ಹೋಗ್ತಿದ್ದೀನಿ. ಈಗಾಗಲೇ ಬಹಳಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗಳನ್ನ ಇನ್ನೂ ಕೂಡ ವಾಚ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಾಚ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಯಿತಾ. ಜೊತೆಗೆ ಇವತ್ತು ಯಾವುದನ್ನು ಮಾಡ್ತಿದ್ದೀನಿ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಹೇಳಿ, ಬಯೋಮಾಲಿಕಲ್ಸ್. ಸೆಕೆಂಡ್ ಇಯರಲ್ಲಿ ಲಾಸ್ಟ್ ಚಾಪ್ಟರ್ ಬರ್ತಲ್ಲ ಬಯೋಮಾಲಿಕಲ್ಸ್. ಸೊ ಆ ಚಾಪ್ಟರ್ನ ತೊಗೊತಿದ್ದೀನಿ. ಈಗಾಗಲೇ ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಅಷ್ಟೇ ನಾನು ನಿಮಗೆ ಸಿನಾಪ್ಸಿಸ್ನ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಈ ವಿಡಿಯೋಲಿ ಏನು ಮಾಡ್ತೀನಿ ಅಂದರೆ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳಿದೆ ಬಯೋಮಾಲಿಕಲ್ಸಲ್ಲಿ, ಸೊ ಅದನ್ನು ನೀವು ಏನು ಅಂದರೆ ಇದು ಥಿಯರಿ ಪಾರ್ಟ್ ಆಗಿರೋದ್ರಿಂದ ರೆಫರ್ ಮಾಡೋದು ಬಹಳಷ್ಟು ಅವಶ್ಯಕತೆ ಇರುತ್ತೆ, ಹೌದಲ್ವಾ. ಹಾಗಾಗಿ ಅದನ್ನು ಕೂಡ ಅಪ್ಲೋಡ್ ಮಾಡೇ ಮಾಡ್ತೀನಿ. ದಯವಿಟ್ಟು ಅದನ್ನು ವಾಚ್ ಮಾಡ್ತಾ ಹೋಗಿ ಆಯಿತಾ. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಬಹಳಷ್ಟು ಟೈಮ್ನ ವೇಸ್ಟ್ ಮಾಡೋದಿಲ್ಲ. ಮುಂಚೆನೇ ಆ ಕ್ವಶನ್ಗೆ ಏನು ಅವಶ್ಯಕತೆ ಇದೆ ಅದನ್ನು ಮುಂಚೆನೇ ಹೇಳಿದ್ದೀನಿ. ಹಾಗಾಗಿ ನೀವು ಬೇಗ ನೋಡಿದಷ್ಟು ಬೇಗ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಆಯಿತಾ. ಹಾಗಾದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ಇದನ್ನು 2014 ನೀಟಲ್ಲಿ ಕೇಳ್ತಾನೆ. ಸೊ ಇದನ್ನು ನಾನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆಕ್ಸೈಮ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿರ್ಬೇಕು, ಹೌದಲ್ವಾ. ಆಕ್ಸೈಮ್ ಅಂದರೆ ಏನು ಅಂತಂದರೆ ನೈಟ್ರೋಜನ್ ಪೊಸೆಸಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಹೈಡ್ರಾಕ್ಸಿಲ್ ಅಮೈನ್ಸ್, ಕೀಟೋನ್ಸ್ ಆ್ಯಂಡ್ ಆಲ್ಡಿಹೈಡ್ಸ್. ಅಂದರೆ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ನೈಟ್ರೋಜನ್ ಗ್ರೂಪ್ ಇರಬೇಕು. ಅದು ಯಾವುದರಿಂದ ಒಬ್ಟೈನ್ ಆಗೋದು ಅಂದರೆ ಐದರ್ ಹೈಡ್ರಾಕ್ಸಿಲ್ ಅಮೈನ್ಸಿಂದ ಅಥವಾ ಕೀಟೋನ್ಸಿಂದ ಅಥವಾ ಆಲ್ಡಿಹೈಡ್ಸಿಂದ ಅಂತ ಹೇಳಿ ಹೇಳ್ತಿದ್ದಾರೆ. ನಮಗೆ ಗೊತ್ತು ಗ್ಲೂಕೋಸ್ದು ಆ ಫಾರ್ಮುಲಾ ಏನು, C6H12O6. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ CH ಅಂದರೆ ಒಂದು ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ನಮ್ಮ ಗ್ಲೂಕೋಸಲ್ಲಿ. ಸೊ ನೆಕ್ಸ್ಟ್ CHOH ಎಷ್ಟು ಗ್ರೂಪ್ಗಳಿರುತ್ತೆ, 5 ಇರುತ್ತೆ. ಅದ್ರ ಜೊತೆಗೆ ಒಂದು ಹೈಡ್ರೋಜನ್ ಎಕ್ಸ್ಟ್ರಾ ಇರುತ್ತೆ. ಸೊ ಸ್ಟ್ರಕ್ಚರ್ ನೋಡ್ತಾ ಬರೋಣ ಬನ್ನಿ. ಗ್ಲೂಕೋಸ್ ಸ್ಟ್ರಕ್ಚರ್ ಇದು ಅರ್ಥ ಆಗ್ತಿದೆಯಾ. ಈ ಸ್ಟ್ರಕ್ಚರ್ಲಿ ಎಲ್ ಗ್ಲೂಕೋಸ್ ಮತ್ತು ಡಿ ಗ್ಲೂಕೋಸ್ಗೆ ಏನು ವ್ಯತ್ಯಾಸ ಅಂತಂದರೆ, ಡಿ ಗ್ಲೂಕೋಸಲ್ಲಿ ಎಲ್ಲವೂ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂದರೆ OH ಗ್ರೂಪ್ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ಅದೇ ಎಲ್ ಗ್ಲೂಕೋಸಲ್ಲಿ ಏನಾಗಿರುತ್ತೆ ಅಂತಂದರೆ ಅದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ಇಷ್ಟೇ ವ್ಯತ್ಯಾಸ, ಅರ್ಥ ಆಯ್ತಾ. ಎಲ್ಲದರಲ್ಲೂ ಕೂಡ ಅಷ್ಟೇ 6 ಕಾರ್ಬನ್ ಅಟಮ್ಸ್ ಇರುತ್ತೆ. ಜೊತೆಗೆ OH ಗ್ರೂಪ್ಗಳು ಇರುತ್ತೆ, CHO ಗ್ರೂಪ್ ಇರುತ್ತೆ, H ಗ್ರೂಪ್ಗೂ ಇರುತ್ತೆ. ಬಟ್ ಹೆಂಗೆ ನೆನ್ಪಿಟ್ಕೊಂಡಿರೋದು, ಲಿವೋ ರಿಟೇಟರಿಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ, ಡೆಕ್ಸ್ಟೋ ರಿಟೇಟರಿಯಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ಬೇಕಾಗಿರೋದು. ಈಗ ಡಿ ಗ್ಲೂಕೋಸ್ನ ತಗೊಂಡಾಗ ಅವ್ನು ಏನಂತ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಹೈಡ್ರಾಕ್ಸಿಲ್ ಅಮೈನ್ ಅಂದರೆ NH2O ಜೊತೆಗೆ ರಿಯಾಕ್ಟ್ ಆಗೋದು ಏನು ಕೊಡುತ್ತೆ, ಅದು ಗ್ಲೂಕೋ ಆಕ್ಸೈಮ್ನ ಕೊಡುತ್ತೆ. ಸೊ ಇಷ್ಟು ಏನೂ ಇಲ್ಲ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ NH2OH ನಾನು ಏನು ಮಾಡ್ಕೋತೀನಿ, NHOH ಅಂತೇಳಿ ಬರ್ಕೋತೀನಿ. ಸೊ EH ಇಲ್ಲಿ CHOದಲ್ಲಿರುವಂಥ H ಅಂದರೆ ಇದನ್ನು ಕೂಡ ಬಿಡಿಸ್ಬರೋದಾದ್ರೆ ಯಾವ ಥರ ಬರೀಬೋದು, COH ಅಂತ ಹೇಳಿ ಬರೀಬೋದಾ. ಸೊ EH ಮತ್ತು ಇಲ್ಲಿರುವಂಥ OH ಇವೆರಡೂ ಕೂಡ ಕಂಬೈನ್ ಆಗಿ ಏನಾಗುತ್ತೆ ಅಂದರೆ H2. ಸೊ -H2 ಆಗಿ ಆಚೆ ಹೋಗುತ್ತೆ. NH ಮತ್ತು EU ಏನಾಗಿ ಫಾರ್ಮೇಷನ್ ಆಗುತ್ತೆ, NOH ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ. ಅಷ್ಟೇ, ಗೊತ್ತಾಯಿತು ಅಂತ ಹೇಳಿ ತಿಳ್ಕೊತೀನಿ. ಸೊ ಇಲ್ಲಿ ಈ ಸ್ಟ್ರಕ್ಚರ್ನ ಬಿಡಿಸೋದಾದರೆ CH ಡಬಲ್ ಬಾಂಡ್ NOH, ಯಾಕೆಂದರೆ ನೈಟ್ರೋಜನ್ದು ವೇಲೆನ್ಸಿ ಎಷ್ಟು 3 ಅಲ್ವಾ. ಸೊ 3 ಕಂಪ್ಲೀಟ್ ಆಗಿದೆ. ಗೊತ್ತಾಯಿತು ಅಂತ ಹೇಳಿ ಅನ್ಕೋತೀನಿ. ಸೊ ಈ ಥರದ್ದು ಆಪ್ಷನ್ ಎಲ್ಲಿ ಅಂದರೆ ನಾವಿಲ್ಲಿ ಬಂದಿರದೆ ಅಲ್ಲ ಪ್ರಾಡಕ್ಟ್. ಸೊ ಈ ಥರ ಪ್ರಾಡಕ್ಟ್ ಎಲ್ಲಿ ಕಾಣಿಸಿದೆ ನಿಮಗೆ, ಆಪ್ಷನ್ ಎಲ್ಲಿ ಕಾಣಿಸಿದೆ, ಆಪ್ಷನ್ ಡಿ ಅಲ್ಲಿ ನೋಡಿ. CH2OH ನೆಕ್ಸ್ಟ್ 3 ಅಂದರೆ ನಮ್ಮ OH ಗ್ರೂಪ್ಗಳು ಎಲ್ಲಿ ಪ್ರೆಸೆಂಟ್ ಇರಬೇಕಾಗಿತ್ತು, ಇಲ್ಲಿ ತಪ್ಪಾಗಿದೆ. ಸೊ OH ಸೊ ಹಾಗಾಗಿ ಎಲ್ಲಿದೆ, ಸೊ ಆಪ್ಷನ್ ಡಿ ಅಲ್ಲಿದೆ. ಅಲ್ಲಿಗೆ ಆಪ್ಷನ್ ಯಾವ ಸರಿ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಆಕ್ಸೈಮ್ ಅಂದರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಡಿ ಗ್ಲೂಕೋಸ್ ಜೊತೆಗೆ ಹೈಡ್ರಾಕ್ಸಿಲ್ ಅಮೈನ್ ರಿಯಾಕ್ಟ್ ಆಯಿತು ಅಂದರೆ ಮೇಲ್ಗಡೆ ಒಂದೇ ಒಂದು ಪೋರ್ಷನ್ ಮಾತ್ರ ಚೇಂಜ್ ಆಗುತ್ತೆ, ಅದನ್ನು ಬಿಟ್ಟು ಇನ್ನೇನು ಕೂಡ ಚೇಂಜಸ್ ಆಗಲ್ಲ. ಇಷ್ಟು ಗೊತ್ತಿತ್ತು ಅಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ hormones is produced under the conditions of stress which stimulates the glycogenolysis in the liver of human beings ಅಂತ ಹೇಳಿ ಕೇಳ್ತಾನೆ. ಸೊ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ನ ಕೊಡ್ತಾನೆ, ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಥೈರಾಕ್ಸಿನ್ ಇಟ್ ಈಸ್ ಸೆಕ್ರೆಟೆಡ್ ಬೈ ದಿ ಥೈರಾಯ್ಡ್ ಗ್ಲ್ಯಾಂಡ್. ಇಟ್ ಮೇನ್ ಫಂಕ್ಷನ್ ಅಂದರೆ ಮೆಟಾಬಾಲಿಸಮ್ ಆಫ್ ಸೆಲ್ಸ್ ಇನ್ ದ ಬಾಡಿ. ಅಂದರೆ ಮೆಟಾಬಾಲಿಸಮ್ನ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ಥರ ಇಟ್ ಹೆಲ್ಪ್ಸ್ ಇನ್ ಹಾರ್ಟ್ ಆ್ಯಂಡ್ ಮಸಲ್ ಫಂಕ್ಷನ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಇದೇನದು ನಮ್ಮ ಕ್ವಶನ್ಗೆ ಇದು ಸರಿಯಾದ ಆನ್ಸರ ಇಲ್ಲ. ನೆಕ್ಸ್ಟ್ ಇನ್ಸುಲಿನ್ ನೋಡೋಣ. ಇಟ್ ಈಸ್ ಎ ಹಾರ್ಮೋನ್ ಸೆಕ್ರೆಟೆಡ್ ಬೈ ಇನ್ಸೆಲ್ಸ್ ಆಫ್ ಲ್ಯಾಂಗರಿನ್ಸ್ ಅಂತ ಹೇಳಿ ಹೇಳ್ತಾರೆ. ಮೇಂಟೈನ್ ಮಾಡೋಕ್ಕೆ ಇನ್ಸುಲಿನ್ ಹೆಲ್ಪ್ ಮಾಡಿ ಕೊಡುತ್ತೆ. ಅದೇ ಥರ ಲಾಸ್ಟ್ ಒನ್ನಿಗೆ ಏನಂತ ಹೇಳ್ತಾರೆ, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಮೆಟಾಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಅಂದರೆ ಮೆಟಾಬಾಲಿಸಮ್ ಆಗಕ್ಕೆ ಯಾವ್ಯಾವುದೆಲ್ಲ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಇವೆಲ್ಲದ್ರದ್ದು ಮೆಟಾಬಾಲಿಸಮ್ನ ಮಾಡಲಿಕ್ಕೆ ಇನ್ಸುಲಿನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಗೆ ಇದು ಕೂಡ ಸರಿಯಾದ ಆನ್ಸರ್ ಅಲ್ಲ. ನೆಕ್ಸ್ಟ್ ಅಡ್ರಿಲಿನ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಪೈನೋಫರೈನ್ ಅಂತ ಹೇಳಿ ಕರೀತಾರೆ. ಇದೊಂದು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳಿರ್ತಾರೆ. ಇಲ್ಲೇ ನಾವು ಡೈರೆಕ್ಟಾಗಿ ಹೇಳ್ಬೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆಂದ್ರೆ ಅವ್ರು ಕೇಳಿರದೆ ಯಾವುದು, ಸೊ ಸ್ಟ್ರೆಸ್ ಹಾರ್ಮೋನ್ ಯಾವುದು ಸ್ಟ್ರೆಸ್ ಕಂಡೀಷನಲ್ಲಿ ರಿಲೀಸ್ ಆಗೋದು ಅಂತ ಹೇಳಿ ಕೇಳ್ತಾರೆ. ಸೊ ಡೈರೆಕ್ಟಾಗಿ ಏನಂತ ಹೇಳ್ಬೋದು, ಆನ್ಸರ್ ಅಡ್ರಿನಲೈನ್ ಇಸ್ ದ ರೈಟ್ ಆನ್ಸರ್. ಸೊ ಏನಂತ ಹೇಳ್ತಿದ್ದಾನೆ ಅಂದರೆ, ಇಟ್ ಈಸ್ ಸೆಕ್ರೆಟೆಡ್ ಬೈ ದಿ ಅಡ್ರಿನಲ್ ಗ್ಲ್ಯಾಂಡ್ ಇನ್ ಎ ಸ್ಟ್ರೆಸ್ಫುಲ್ ಸಿಚುವೇಶನ್ ಆಸ್ ಪರ್ ಎ ಸಿಗ್ನಲ್ ಫ್ರಮ್ ದ ಬ್ರೈನ್. ಅಂದರೆ ಯಾವಾಗ ನಮಗೆ ಸ್ಟ್ರೆಸ್ ಆಗುತ್ತೆ ಅವಾಗ ಬ್ರೈನಿಂದ ಸಿಗ್ನಲ್ ಕೊಡುತ್ತೆ. ಸೊ ಕೊಟ್ಟ ತಕ್ಷಣ ಆ ಅಡ್ರಿನಲ್ ಗ್ಲ್ಯಾಂಡ್ ಏನು
ಸೆಕ್ರೀಟ್ ಮಾಡುತ್ತೆ, ಅಡ್ರಿನಲೈನ್ ಅನ್ನೋ ಒಂದು ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ನೆಕ್ಸ್ಟ್ ದ ಟ್ರಿಗರ್ ದಿ ಫ್ಲೈಟ್ ರೆಸ್ಪಾನ್ಸ್ ಇನ್ ದ ಬಾಡಿ ಬೈ ಇನ್ಕ್ರೀಸಿಂಗ್ ದ ಬ್ಲಡ್ ಫ್ಲೋ ಟು ಮಸಲ್ಸ್. ಅಂದರೆ ಮಸಲಿಗೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಸೊ ಅದೇನು ಮಾಡುತ್ತೆ ಅಂದರೆ ಫ್ಲೈಟ್ ರೆಸ್ಪಾನ್ಸ್ನ ಮಾಡುತ್ತೆ ಅಂತ ಹೇಳಿ ಹೇಳ್ತಿದ್ದಾನೆ. ಜೊತೆಗೆ ಇಟ್ ಸ್ಟಿಮ್ಯುಲೇಟ್ಸ್ ದಿ ಗ್ಲೈಕೋಜೆನಲಿಸಿಸ್ ಇನ್ ದ ಲಿವರ್ ಆಫ್ ಹ್ಯೂಮನ್ಸ್ ವಿಚ್ ಇನ್ಕ್ರೀಸಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್. ಅಂದರೆ ಲಿವರಲ್ಲಿ ಹ್ಯೂಮನ್ ಬಾಡಿಯಲ್ಲಿರುವಂತಹ ಲಿವರಲ್ಲಿ ಗ್ಲೈಕೋಜೆನಲಿಸಿಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಬ್ಲಡ್ ಗ್ಲೂಕೋಸ್ ಲೆವೆಲು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಜೊತೆಗೆ ಇಟ್ ರಿಲೀಸಸ್ ಫ್ಯಾಟಿ ಆಸಿಡ್ಸ್ ಫ್ರಮ್ ಫ್ಯಾಟ್ ಗ್ಲೂಕೋಸ್ ಫ್ರಮ್ ಲಿವರ್ ಗ್ಲೈಕೋಜನ್ ಅಂಡರ್ ದ ಕಂಡೀಷನ್ ಆಫ್ ಸ್ಟ್ರೆಸ್. ಅಂದರೆ ನಮ್ಮ ಫ್ಯಾಟಿ ಆಸಿಡ್ಸಲ್ಲಿರುವಂತಹ ಫ್ಯಾಟು ಮತ್ತು ಗ್ಲೂಕೋಸಲ್ಲಿರುವಂತಹ ಗ್ಲೈಕೋಜನ್ನು ಅವೆರಡನ್ನೂ ಕೂಡ ರಿಲೀಸ್ ಮಾಡುತ್ತೆ. ಯಾವಾಗ? ಅಂಡರ್ ದ ಕಂಡೀಷನ್ ಆಫ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ಇನ್ನೂ ಒಂದು ನೇಮ್ ಏನಂತ ಹೇಳಿ ಕರೀತಾರೆ ಅಂದರೆ ಫ್ಲೈಟ್ ಅಥವಾ ಫೈಟ್ ಹಾರ್ಮೋನ್ ಅಂತಲೂ ಕೂಡ ಕರೀತಾರೆ. ಸೊ ನಿಮಗೆ ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳ್ಬೋದು. ಸೊ ಫ್ಲೈಟ್ ಅಥವಾ ಫೈಟ್ ಹಾರ್ಮೋನ್ ಯಾವುದು ಅಂತಂದರೆ ಅಡ್ರಿನಲಿನ್ ಹೇಳ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಸೊ ಎಸ್ಟ್ರಡೈಲ್ ಅದೆಲ್ಲಿ ಯಾವಾಗ ಆಗುತ್ತೆ ಅಂದರೆ ಎಸ್ಟ್ರಡೈಲ್ ಇಟ್ ಈಸ್ ಎ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಸೆಕ್ರೆಟೆಡ್ ಬೈ ದಿ ಓವರೀಸ್. ಯಾವುದರಿಂದ ಸೆಕ್ರೆಟ್ ಆಗುತ್ತೆ? ಓವರೀಸಿಂದ ಸೆಕ್ರೆಟ್ ಆಗುತ್ತೆ. ಇಟ್ಸ್ ಫಂಕ್ಷನ್ ಇಸ್ ಟು ಮೆಚ್ಯೂರ್ ಆ್ಯಂಡ್ ಮೇಂಟೈನ್ ದಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಫೀಮೇಲ್ಸ್. ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಮೇಂಟೈನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಇಟ್ ಆಲ್ಸೋ ಏಡ್ಸ್ ಇನ್ ರೆಗ್ಯುಲೇಟಿಂಗ್ ಮೆನ್ಸ್ಚುರೇಷನ್. ಅಂದರೆ ಮಂತ್ಲಿ ಆಗ್ತಿರ್ತಾರಲ್ಲ ಪೀರಿಯಡ್ಸ್, ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಈ ಎಸ್ಟ್ರಡೈಲ್ ಅನ್ನೋ ಹಾರ್ಮೋನ್ ಹೆಲ್ಪ್ ಮಾಡಿ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ 4 ಆಪ್ಷನ್ ಒಂದಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ, ಆಯಿತಾ? ಓಕೆ ಹಾಗಾದರೆ ಸೊ ವಿಚ್ ಇಸ್ ದ ರೈಟ್ ಆಪ್ಷನ್? ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಅಂತ ಹೇಳಿ ಹೇಳ್ಬೋದು. ಸೊ ಅಲ್ಲಿಗೆ ವಿಚ್ ಇಸ್ ದ ರೈಟ್ ಆಪ್ಷನ್? ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ನ ನೋಡ್ತಾ ಬರೋಣ ಹಾಗಾದ್ರೆ. ಓಕೆ, ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ RNA ಆ್ಯಂಡ್ DNA ರೆಸ್ಪೆಕ್ಟಿವ್ಲಿ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಆಪ್ಷನ್ ABCDನ ಓದೋಕ್ಕಿಂತ ಮುಂಚೆ ಒಂದಷ್ಟು ನಾನು ನಿಮಗೆ ಆ ಕೀ ಪಾಯಿಂಟ್ಸ್ನ ಹೇಳಿದೆ, ನೀವು ನೋಡ್ತಾ ಬರೋಣ ಬನ್ನಿ ಇಲ್ಲಿ. The building blocks are nucleotides which are made up of 3 parts. ಯಾವ್ಯಾವುದು ಅಂದರೆ ಡಿಯಾಕ್ಸಿರೈಬೋಸ್, ಫಾಸ್ಫೇಟ್ ಗ್ರೂಪ್ ಆ್ಯಂಡ್ ನೈಟ್ರೋಜಿನಸ್ ಬೇಸಿಂದ. ದೇರ್ ಆರ್ 4 ಟೈಪ್ಸ್ ಆಫ್ ನೈಟ್ರೋಜಿನಸ್ ಬೇಸ್. ಈ 4 ನೈಟ್ರೋಜಿನಸ್ ಬೇಸ್ಗಳಿದೆ. ಯಾವ್ಯಾವುದು ಅಂದರೆ ಅಡಿನಿನ್, ಗ್ವಾನೈನ್, ಸೈಟೋಸಿನ್ ಆ್ಯಂಡ್ ಥೈಮಿನ್ ಅಂತ ಹೇಳಿ. ನೆಕ್ಸ್ಟು DNA ಕಂಟೆನ್ಸ್ ದಿ ಡಿಯಾಕ್ಸಿರೈಬೋಸ್ ಶುಗರ್ ಪಾರ್ಟ್ ಆ್ಯಂಡ್ RNA ಕಂಟೆನ್ಸ್ ದಿ ನಾರ್ಮಲ್ ರೈಬೋಸ್ ಶುಗರ್ ಪಾರ್ಟ್ ಅಂತ ಹೇಳಿ ಹೇಳ್ತಿದ್ದಾರೆ. ನೆಕ್ಸ್ಟು RNA ಕಂಟೆನ್ಸ್ ದಿ ನಾರ್ಮಲ್ ರೈಬೋಸ್ ಶುಗರ್ ವೆರ್ ಈಚ್ ಕಾರ್ಬನ್ ಈಸ್ ಅಟ್ಯಾಚ್ ಟು ಎಕ್ಸಾಕ್ಟ್ಲಿ 1 ಕಾರ್ಬನ್ ಆಟಮ್. ಅಂದರೆ ಎಲ್ಲ ಈಚ್ ಒಂದೊಂದೇ ಕಾರ್ಬನ್ ಇರುತ್ತಲ್ಲ, ಅದು ಎಲ್ಲವೂ ಕೂಡ ಎಕ್ಸಾಕ್ಟ್ ಒಂದೊಂದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ತಾನೆ. ನೆಕ್ಸ್ಟು ಡಿಯಾಕ್ಸಿ ಪಾರ್ಟ್ ಇನ್ DNA ರೆಫರ್ಸ್ ಟು ದಿ ಲ್ಯಾಕ್ ಆಫ್ 1 A4 ಮೆನ್ಷನ್ಡ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ಮುಂಚೆ ಹೇಳಿದೀವಲ್ವಾ, ಸೊ ಅಲ್ಲಿ ಒಂದು ಆಕ್ಸಿಜನ್ ಆಟಮ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಡಿಯಾಕ್ಸಿ ರೈಬೋಸಲ್ಲಿ ನಾವು ಕಂಪೇರ್ ಮಾಡಿದರೆ ಅಂತ ಹೇಳಿ ಹೇಳ್ತಾನೆ. ಎನ್ಸ್ ಇದಕ್ಕೆ ನೇಮ್ ಏನಂತ ಹೇಳಿ ಕರಿತೀವಿ? ಡಿಯಾಕ್ಸಿ ರೈಬೋಸ್ ಅಂತ ಹೇಳಿ ಕರೀತಿದ್ದಾರೆ. ಸೊ ಹಾಗಾದರೆ ವಿಚ್ ಈಸ್ ದ ರೈಟ್ ಆನ್ಸರ್ ಅಂತ ನಾವು ನೋಡೋದಾದರೆ, the sugar component in RNA is A ribose and the sugar component in the DNA is ribose ಅಂತ ಹೇಳಿ ಕೊಟ್ಟಿದ್ದಾನೆ. ಹೌದಾ? ನೋ. The sugar component in RNA is 2-deoxyribose. ನೋ, ಈ 2-deoxyribose ಎಲ್ಲಿ ಬರಬೇಕಿತ್ತು ನನಗೆ? ಸೊ 2-deoxyribose ನನಗೆ DNA ಅಲ್ಲಿ ಬರಬೇಕಿತ್ತು, ಅಲ್ಲಿಗೆ ಇದು ಕೂಡ ಆಪ್ಷನ್ ಅಲ್ಲ. The sugar component in RNA is A ರೈಬಿನೋಸಾ? ನೋ, ಇದು ಕೂಡ ಅಲ್ಲ. ನೆಕ್ಸ್ಟ್ ಡಿ ನೋಡೋಣ. ದ ಶುಗರ್ ಕಾಂಪೋನೆಂಟ್ ಇನ್ RNA ಇಸ್ ರೈಬೋಸ್. ಎಸ್, ಕರೆಕ್ಟ್. ಆ್ಯಂಡ್ ದ ಶುಗರ್ ಕಾಂಪೋನೆಂಟ್ ಇನ್ DNA ಇಸ್ 2-deoxyribose. ಎಸ್, ಈಗ ತಾನೇ ಇಲ್ಲಿ ನೋಡಿದ್ವಲ್ರಪ್ಪ. ಸೊ ಕಾಮನ್ ಆಗಿ ಬರೀ ರೈಬೋಸ್ ಇತ್ತು ಅಂದರೆ RNA ಅಲ್ಲಿ, ಡಿಯಾಕ್ಸಿರೈಬೋಸ್ ಇತ್ತು ಅಂತಂದರೆ ಅದು ಯಾವುದಾಗಿರುತ್ತೆ? DNA. ಸೊ ಅಲ್ಲಿ ವಿಚ್ ಇಸ್ ದ ರೈಟ್ ಆಪ್ಷನ್? ಸೊ ಅಲ್ಲಿಗೆ ವಿಚ್ ಈಸ್ ದ ರೈಟ್ ಆಪ್ಷನ್? ಆಪ್ಷನ್ ಡಿ ಈಸ್ ದ ರೈಟ್ ಆಪ್ಷನ್. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ನ ನೋಡ್ತಾ ಬರೋಣ ಬನ್ನಿ. In a protein molecule, various amino acids are linked together by ಅಂತ ಹೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಎ ಪೆಪ್ಟೈಡ್ ಬಾಂಡ್, ಸುಕ್ರೋಸ್, ಆಲ್ಫಾ ಗ್ಲೈಕೋಸಿಡಿಕ್ ಬಾಂಡ್ ಆ್ಯಂಡ್ ಬೀಟಾ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇವೆರಡು ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಸುಕ್ರೋಸು ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿ ನೋಡ್ತಾ ಬರೋದಾದರೆ ನೀವು ಡೈರೆಕ್ಟಾಗಿ ನೋಡ್ಬೋದು. ಸೊ ಅಮೈನೋ ಆಸಿಡ್ಸಲ್ಲಿ ಯಾವಾಗಲೂ ಕೂಡ ಯಾವುದು ಬರುತ್ತೆ? ಸೊ ಪೆಪ್ಟೈಡ್ ಬಾಂಡ್ ಅಥವಾ ಪೆಪ್ಟೈಡ್ ಲಿಂಕೇಜ್ ಬರುತ್ತೆ, ಹೌದಲ್ಲ? ಹಾಗಾದರೆ ಇದು ಏನು ಅಂತ ಹೇಳಿ ನೋಡ್ತಾ ಬರೋಣ ಬನ್ನಿ. ಇನ್ ಎ ಪ್ರೋಟೀನ್ ಮಾಲಿಕ್ಯೂಲ್ ವೇರಿಯಸ್ ಅಮೈನೋ ಆಸಿಡ್ಸ್ ಆರ್ ಲಿಂಕ್ಡ್ ಟುಗೆದರ್ ಬೈ ವಾಟ್? ಪೆಪ್ಟೈಡ್ ಬಾಂಡ್. ಸೊ ಪೆಪ್ಟೈಡ್ ಬಾಂಡ್ ಅಥವಾ ಪೆಪ್ಟೈಡ್ ಲಿಂಕೇಜ್ ಈಸ್ ಆನ್ ಅಮೈಡ್ ಫಾರ್ಮ್ ಬಿಟ್ವೀನ್ COOH ಆ್ಯಂಡ್ NH2 ಗ್ರೂಪ್. ಅಂದರೆ ಯಾವ್ಯಾವ್ದು ನಡುವೆ ಆಗುತ್ತೆ? COOH ಗ್ರೂಪ್ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಮತ್ತು ಅಮೈನ್ ಗ್ರೂಪ್ ನಡುವೆ ಆಗುತ್ತೆ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಆಗೋದ್ರಿಂದ ಇಟ್ ವಿಲ್ ಫಾರ್ಮ್ ಪೆಪ್ಟೈಡ್ ಬಾಂಡ್ ಅಂತ ಹೇಳಿ ಹೇಳ್ತೀವಿ. ದ ಪೆಪ್ಟೈಡ್ ಬಾಂಡ್ ಆರ್ ಪೆಪ್ಟೈಡ್ ಲಿಂಕೇಜ್ ಈಸ್ ವಾಟ್? ಈಗ ತಾನೇ ಹೇಳಿದೆ ಅಲ್ವಾ, COOH ಮತ್ತು NH2 ಗ್ರೂಪ್ ನಡುವೆ ಫಾರ್ಮೇಷನ್ ಆಗೋದು ಏನಂತ ಹೇಳಿ ಕರಿತೀವಿ? ಸೊ ಪೆಪ್ಟೈಡ್ ಬಾಂಡ್ ಅಥವಾ ಪೆಪ್ಟೈಡ್ ಲಿಂಕೇಜ್ ಇದು ಎಲ್ಲಿ ಫಾರ್ಮೇಷನ್ ಆಗುತ್ತೆ ಹೇಳಿ? ಅಮೈನೋ ಆಸಿಡ್ಸಲ್ಲಿ. ಸೊ ಅಲ್ಲಿಗೆ ವಿಚ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ.
ವಿಚ್ ಒನ್ ಗಿವನ್ ಬಿಲೋ ಈಸ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳಿ ಹೇಳ್ತಾರೆ. ಗ್ಲೂಕೋಸ್, ಸುಕ್ರೋಸ್, ಮಾಲ್ಟೋಸ್ ಆ್ಯಂಡ್ ಲ್ಯಾಕ್ಟೋಸ್ ಎಲ್ಲರೂ ಕೂಡ ಓದಿರ್ತೀರ. ಸೊ ಸುಕ್ರೋಸ್ ಈಸ್ ಎ ವಾಟ್? It is a reducing sugar or non-reducing sugar? So it is a non-reducing sugar. ಹೌದಲ್ವಾ? All the monosaccharides, whether aldose or ketones, are reducing sugars. Disaccharides such as sucrose, in which the two monosaccharide units are linked together through their reducing centers, that is aldehydic or ketonic groups, they are called as non-reducing sugars ಅಂತ ಹೇಳಿ ಕರಿತೀವಿ. ಮತ್ತು ನಾವು ಈ ಸುಕ್ರೋಸ್ ಬಗ್ಗೆ ಮಾತಾಡೋದಾದ್ರೆ, ಈ ಸುಕ್ರೋಸ್ ಏನು ಅಂತಂದರೆ ಮೋನೋಸ್ಯಾಕ್ರೈಡ್ ಅಲ್ಲ, ಇಟ್ ಈಸ್ ಎ ಡೈಸ್ಯಾಕ್ರೈಡ್. ಸೊ ಇಲ್ಲಿ ಗ್ಲೂಕೋಸ್ ಆಗಲಿ, ಮಾಲ್ಟೋಸ್ ಆಗಲಿ, ಲ್ಯಾಕ್ಟೋಸ್ ಆಗಲಿ, ದೇ ಆರ್ monosaccharides, but sucrose is a disaccharide, so it is acting as a non-reducing sugar ಆಗಿ ಆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಅಲ್ಲಿಗೆ ವಿಚ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ. ದ ಸೆಂಟ್ರಲ್ ಡಾಗ್ಮಾ ಆಫ್ ದ ಮಾಲಿಕ್ಯುಲರ್ ಜೆನೆಟಿಕ್ಸ್ ದಟ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ಲೋಸ್ ಫ್ರಮ್ ಅಂತ ಹೇಳಿ ಹೇಳ್ತಿದ್ದಾರೆ. ಇದನ್ನೆಲ್ಲರೂ ಕೂಡ ನೀವು ಬಯಾಲಜಿಲೂ ಕೂಡ ಓದಿರ್ತೀರ, ಹೌದಾ? ಸೊ DNA ಇಂದ RNAಗೆ ಹೋಗಬೇಕಾದ್ರೆ ಅದನ್ನ ಏನು ಹೇಳಿ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ RNA ಇಂದ ಅದು ಎಲ್ಲಿ ಹೋಗುತ್ತೆ? ಸೊ ಪ್ರೋಟೀನ್ ಕ್ಯಾರಿ ಆಗುತ್ತೆ. ಸೊ ಅಂತಹ ಪ್ರೊಸೆಸ್ನ ಅಂತ ಹೇಳಿ ಕರಿತೀವಿ? ಸೊ ಟ್ರಾನ್ಸ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ನೀವು ವಿಚ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಅಂದರೆ ಯಾವತ್ತೂ ಕೂಡ ಅಷ್ಟೇ DNA ಇಂದ ಜೆನೆಟಿಕ್ ಇನ್ಫಾರ್ಮೇಷನ್ ಎಲ್ಲಿ ಕ್ಯಾರಿ ಆಗುತ್ತೆ? RNAಗೆ. ಸೊ RNA ಇಂದ ಪ್ರೋಟೀನಿಗೆ ಕ್ಯಾರಿ ಆಗುತ್ತೆ. ಸೊ DNA ಇಂದ RNAಗೆ ಹೋಗುವಂಥ ಪ್ರೊಸೆಸ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಸೊ RNA ಇಂದ ಪ್ರೋಟೀನ್ಗೆ ಹೋಗುವಂಥದ್ದು ಅಂತ ಹೇಳಿ ಕರಿತೀವಿ. ಸೊ ಟ್ರಾನ್ಸ್ಲೇಷನಲ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ನ ನೋಡ್ತಾ ಬರೋಣ. ಹಾಗಾದ್ರೆ ದ ಕರೆಕ್ಟ್ ಕರೆಸ್ಪಾಂಡಿಂಗ್ ಆಫ್ ನೇಮ್ಸ್ ಆಫ್ 4 aldose ವಿತ್ ಕಾನ್ಫಿಗರೇಷನ್ ಗಿವನ್ ಬಿಲೋ ಅಂತ ಹೇಳಿ ಕರಿತಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಇದ್ರದ್ದು ನೇಮ್ ಏನಂತ ಹೇಳಿ ಕರಿತೀವಿ ಅಂದರೆ, ಸೊ ಡಿ ಎರಿಥ್ರೋಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೇಮ್ನ ಏನಂತ ಹೇಳಿ ಕರಿತೀವಿ ಅಂದರೆ ಡಿ ಥ್ರಿಯೋಸ್. ನೆಕ್ಸ್ಟ್ ಅದೇ ಥರ ಥರ್ಡ್ ಒಂದು ನಾವು ನೋಡೋದಾದರೆ ಎಲ್ ಎರಿಥ್ರೋಸ್. ಅಂದರೆ ಏನು ಮಾಡಿದ್ದಾನೆ ಅಂದರೆ ಅವನು ಸೊ ಆಲ್ಟರ್ನೇಟಿವ್ ಕೊಡ್ತಾ ಹೋಗಿದ್ದಾನೆ. ಸೊ ಇದು ಯಾವುದು ಅಂದರೆ ಎಲ್ ಥ್ರಿಯೋಸ್. ಜಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲದರಲ್ಲೂ ಮೇಲ್ಗಡೆ CHO ಗ್ರೂಪ್ ಇದೆ, ಆಲ್ಡಿಹೈಡ್ ಗ್ರೂಪ್ ಇದೆ, ಕೆಳಗಡೆ ಆಲ್ಕೋಹಾಲಿಕ್ ಗ್ರೂಪ್ ಇದೆ. ಇಲ್ಲಿ ಏನಿದೆ H ಅಂದರೆ ಎರಡರಲ್ಲೂ ಕೂಡ OH ಗ್ರೂಪ್ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆ ಅಂತ ಹೇಳ್ಕೊಡ್ತೀನಿ, ಡಿ, ಹೌದಾ? ನೆಕ್ಸ್ಟು ಅದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇತ್ತು ಅಂತಂದರೆ ಎಲ್. ನೆಕ್ಸ್ಟ್ ಇಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು, ಡಿ ಥ್ರಿಯೋಸಲ್ಲಿ ಏನಾಗಿದೆ ಅಂತಂದರೆ OH ಗ್ರೂಪು ಎಲ್ಲಿದೆ ಪ್ರೆಸೆಂಟ್ ಇದೆ, ಮ್ಯಾಕ್ಸಿಮಮ್ OH ಗ್ರೂಪ್ ಎಲ್ಲಿ ಪ್ರೆಸೆಂಟ್ ಇದೆ? ಸೊ ಇಟ್ ಈಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಮ್ಯಾಕ್ಸಿಮಮ್ OH ಗ್ರೂಪ್ ಎಲ್ಲಿ ಪ್ರೆಸೆಂಟ್ ಇದೆ? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ಹಾಗಾಗಿ ಇದು ಏನಂತ ಹೇಳಿ ಕರಿತೀವಿ? ಎಲ್ ಥ್ರಿಯೋಸ್. ಸೊ ಇಲ್ಲಿ ಆಪ್ಷನ್ ನೀವು ನೋಡ್ತಾ ಬರ್ಬೋದು. ಸೊ ಎಲ್ಲಿದೆ? ನೀವು ಫಸ್ಟ್ ಒನ್ ಡಿ ಎರಿಥ್ರೋಸ್ ಇದೆ ಅಲ್ಲ, ಡಿ ಎರಿಥ್ರೋಸ್ನ ಹುಡುಕಿ ಅವಾಗ ಈಸಿಯಾಗಿ ಕಂಡುಹಿಡಿಬೋದು. ಸೊ ಜಾಸ್ತಿ ಟೈಮ್ ನೀವು ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಡಿ ಐದರ್ ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ, ಬಟ್ ಡಿ ಥ್ರಿಯೋಸ್ ಅಂತ ಹೇಳಿ ಕೊಟ್ಟಿದ್ದಾನೆ, ಇಲ್ಲಿ ಡಿ ಎರಿಥ್ರೋಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಇಸ್ ದ ರೈಟ್ ಆಪ್ಷನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ನೀವು ಜಾಸ್ತಿ ಎಲ್ಲನೂ ಕೂಡ ನೋಡ್ತಾ ಕೂರದ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದನ್ನ ನೀವು ಕಲ್ತ್ರೆ ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ವಿಚ್ ಇಸ್ ದ ರೈಟ್ ಒನ್ ಅಂತ ಹೇಳಿ ನೋಡಿ. ಇಲ್ಲಿ ಯಾಕೆಂದರೆ ಅದನ್ನು ಬಿಟ್ಟು ಎರಿಥ್ರೋಸ್ ಎಲ್ಲೂ ಕೂಡ ಬಂದಿಲ್ಲ, ಅಂದರೆ ಡಿ ಎರಿಥ್ರೋಸ್ ಎಲ್ಲೂ ಕೂಡ ಬಂದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಒನ್ನ ನೋಡ್ತಾ ಬರೋಣ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಿ ಹೇಳ್ತಾನೆ. ಸೊ ನಾವು ನೋಡ್ತಾ ಬರೋಣ ಬನ್ನಿ ಇಲ್ಲಿ ಬೇಕಾರೆ. ಓಕೆ. ಸೊ ಫಸ್ಟ್ ಆಪ್ಷನ್ ಏನು ಹೇಳಿ ಕೊಟ್ಟಿದ್ದಾನೆ? ಓವಲ್ಬಿಯಮ್ ಈಸ್ ಅ ಸಿಂಪಲ್ ಫುಡ್ ರಿಸರ್ವ್ ಇನ್ ಎಗ್ ವೈಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಏನಂತ ಹೇಳಿ ಇಲ್ಲಿ ರೀಸನ್ ಇದೆ ಅಂದರೆ, ಇಟ್ ಈಸ್ ಎ ಟೈಪ್ ಆಫ್ ಪ್ರೋಟೀನ್ ಫೌಂಡ್ ಇನ್ ಎಗ್ ವೈಟ್ ದಟ್ ಸರ್ವ್ಸ್ ಆಸ್ ಎ ಸೋರ್ಸ್ ಆಫ್ ನ್ಯೂಟ್ರಿಷನ್ಸ್ ಫಾರ್ ದ ಡೆವಲಪ್ಮಿಂಗ್ ಆಫ್ ಎಂಬ್ರಿಯೋ ಅಂತ ಹೇಳಿ ಕೊಟ್ಟಿದ್ದಾನೆ. ಅಲ್ಲಿಗೆ ಇದು ಸರಿನಾ ತಪ್ಪ? ಇಲ್ಲಿ ಏನಂತ ಹೇಳಿ ಕೊಟ್ಟಿದ್ದಾನೆ ಅಂದರೆ ರಾಂಗ್ ಸ್ಟೇಟ್ಮೆಂಟ್ನ ನೀವು ಕಂಡಿಡೀರಿ ಅಂತ ಹೇಳಿ ಹೇಳಿದ್ದಾನೆ, ಹೌದಲ್ವಾ? ಅಲ್ಲಿಗೆ ಇದು ಸರಿಯಾದ ಉತ್ತರನ ಯಸ್, ಇದು ಸರಿಯಾದ ಉತ್ತರ. ಅವ್ರು ಏನಂತ ಹೇಳಿದ್ದಾರೆ, ಸೊ ಅದು ಕರೆಕ್ಟ್ ಆಗಿದೆ. ಸೊ ಈಗ ಆಪ್ಷನ್ ಎ ರೈಟು. ನೆಕ್ಸ್ಟ್ ಆಪ್ಷನ್ ಬಿಗೆ ನಾವು ಬರೆದಾದ್ರೆ, ಸೊ ಬ್ಲಡ್ ಪ್ರೋಟೀನ್ಸ್ ಥ್ರೋಂಬಿನ್ ಆ್ಯಂಡ್ ಫೈಬ್ರಿನೋಜನ್ ಆರ್ ಇನ್ವಾಲ್ವ್ಡ್ ಇನ್ ಬ್ಲಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಥ್ರೋಂಬಿನ್ ಆ್ಯಂಡ್ ಫೈಬ್ರಿನೋಜನ್ ಆರ್ ಇಂಪಾರ್ಟೆಂಟ್ ಬ್ಲಡ್ ಪ್ರೋಟೀನ್ಸ್ ದಟ್ ಪ್ಲೇ ಎ ಕ್ರೂಷಿಯಲ್ ರೋಲ್ ಇನ್ ದ ಪ್ರೊಸೆಸ್ ಆಫ್ ಬ್ಲಡ್ ಕ್ಲಾಟಿಂಗ್. ಎಸ್, ಅವ್ರು ಕೊಟ್ಟಿರೋದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಆಪ್ಷನ್ ಸಿ ನೋಡೋದ್ರೆ, ಸೊ ಡಿನೇಚರೇಷನ್ ಮೇಕ್ಸ್ ದ ಪ್ರೋಟೀನ್ಸ್ ಮೋರ್ ಆಕ್ಟಿವ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಡಿನೇಚರೇಷನ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ಹೇಳ್ತೀನಿ ನೋಡಿ. ಸೊ ಇಟ್ ಈಸ್ ಎ ಪ್ರೊಸೆಸ್ ಇನ್ ವಿಚ್ ದ ಪ್ರೋಟೀನ್ ಲಾಸಸ್ ಇಟ್ಸ್ ಫಂಕ್ಷನ್. ಎಷ್ಟರಲ್ಲೇ ಇದೆ, ಪ್ರೋಟೀನು ಅದ್ರ ತನನ ಏನು ಮಾಡ್ಕೊತಿದೆ, ಕಳ್ಕೊತಿದೆ. ಸೊ ಇಟ್ ಈಸ್ ಕಾಸ್ ಬೈ ವೇರಿಯಸ್ ಫ್ಯಾಕ್ಟರ್ಸ್. ಯಾವ್ಯಾವುದು ಅಂದರೆ ಲೈಕ್ ಟೆಂಪರೇಚರ್ ಆಗಿರ್ಬೋದು, pH ಆಗಿರ್ಬೋದು, ಅಥವಾ ಎಕ್ಸ್ಪೋಜರ್ ಟು ಹೈ ಕೆಮಿಕಲ್ಸ್. ಅಂದರೆ ಕೆಮಿಕಲ್ಸಿಗೆ ನಾವು ಎಕ್ಸ್ಪೋಸ್ ಮಾಡಿದ ತಕ್ಷಣ ಡಿನೇಚರೇಷನ್ ಆಗುತ್ತೆ. ಸೊ ಆವಾಗ ಅದು ಡಿನೇಚರೇಷನ್ ಅಂತಂದ್ರೆ ಅರ್ಥ ಏನು, ಆಕ್ಟಿವ್ನೆಸ್ನ ಕಳ್ಕೋತಿದೆ ಅಂತ ಹೇಳಿ. ಬಟ್ ಅವ್ರು ಏನಂತ ಹೇಳ್ತಾರೆ, ಮೋರ್ ಆಕ್ಟಿವ್ ಅಂತ ಹೇಳ್ತಾರೆ. ಅಲ್ಲಿಗೆ ದಿಸ್ ಈಸ್ ದ ರೈಟ್ ಆಪ್ಷನ್ ಅಕಾರ್ಡಿಂಗ್ ಟು ದಿ ಕ್ವಶನ್. ಸೊ ಡಿನೇಚರೇಷನ್ ಮೇಕ್ಸ್ ದ ಪ್ರೋಟೀನ್ ಇನ್ಆಕ್ಟಿವ್ ಅಥವಾ ಲೆಸ್ ಆಕ್ಟಿವ್ ಅಂತ ಹೇಳ್ಬೋದು.
ಮಾಡ್ಬೋದು, ಬಟ್ ನಾಟ್ ಮೋರ್ ಆ್ಯಕ್ಟಿವ್. ಅರ್ಥ ಆಯ್ತಾ? ಹೆಸರಲ್ಲೇ ಕೊಟ್ಟಿದ್ದಾನೆ ಡಿನೇಚರೇಷನ್ ಅಂದರೆ ಅರ್ಥನೇ ಇಟ್ ಈಸ್ ಬಿಕಮಿಂಗ್ ಇನ್ಆಕ್ಟಿವ್ ಅಂತ ಹೇಳಿ. ಹೌದಲ್ವಾ? ಅಲ್ಲಿಗೆ ತಪ್ಪು. ಬಟ್ ಆಪ್ಷನ್ ಡಿನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಇನ್ಸುಲಿನ್ ಮೇಂಟೈನ್ಸ್ ದಿ ಶುಗರ್ ಲೆವೆಲ್ ಇನ್ ದ ಬ್ಲಡ್ ಆಫ್ ಎ ಹ್ಯೂಮನ್ ಬಾಡಿ ಅಂತ ಹೇಳಿ. ಸೊ ಇನ್ಸುಲಿನ್ ಈಸ್ ಎ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ಈಗ ತಾನೇ ಹೇಳಿದೆ ಹೌದಾ, ಬೈ ದಿ ಪ್ಯಾನ್ಕ್ರಿಯಾಸ್ ದಟ್ ರೆಗ್ಯುಲೇಟ್ಸ್ ದಿ ಲೆವೆಲ್ ಆಫ್ ಗ್ಲೂಕೋಸ್ ಇನ್ ದ ಬ್ಲಡ್. ಇಟ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ಗ್ಲೂಕೋಸ್ ಬೈ ದ ಸೆಲ್ಸ್ ಆ್ಯಂಡ್ ರೆಡ್ಯೂಸಸ್ ದ ಲೆವೆಲ್ ಆಫ್ ಗ್ಲೂಕೋಸ್ ಇನ್ ದ ಬ್ಲಡ್. ಅಂದರೆ ಇನ್ಸುಲಿನ್ದು ಕರ್ತವ್ಯನೇ ಏನು, ಇದೊಂದು ಹಾರ್ಮೋನು ವಿಚ್ ರೆಗ್ಯುಲೇಟ್ಸ್ ದ ಏನು ಗ್ಲೂಕೋಸ್ ಇನ್ ದ ಬ್ಲಡ್. ಹೌದಾ? ಮತ್ತು ಗ್ಲೂಕೋಸ್ ಲೆವೆಲ್ ಅಂದರೆ ಬಾಡಿಲಿ ಜಾಸ್ತಿ ಆಗ್ತಿತ್ತು ಅಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡಿ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅರ್ಥ ಆಯಿತು ಅನಿಸುತ್ತೆ ಅಲ್ಲಿಗೆ. ವಿಚ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ. ಹಾಗಾದರೆ ದ ಡಿಫ್ರೆಂಟ್ ಬಿಟ್ವೀನ್ ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಅಂದರೆ ಹೇಳಿ ಏನು ಅಂತ ಹೇಳಿ ನೋಡೋಣ, ಆಮೇಲೆ ಆಪ್ಷನ್ ಯಾವ ಸರಿ ಅಂತ ಹೇಳಿ ನೋಡ್ತಾ ಬರೋಣ. ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಆರ್ ಪಾಲಿಮರ್ಸ್ ಆಫ್ ಆಲ್ಫಾ ಡಿ ಗ್ಲೂಕೋಸ್, ಸೊ ಬೀಟಾ ಲಿಂಕ್ ಇಸ್ ನಾಟ್ ಪಾಸಿಬಲ್. ಅದೇ ಥರ ಅಮೈಲೋಸ್ ಈಸ್ ಲೀನಿಯರ್ ವಿತ್ ಆಲ್ಫಾ 1,4 ಲಿಂಕೇಜ್. ಯಾವುದಿರುತ್ತೆ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. 1,4 ಆಲ್ಫಾ ಲಿಂಕೇಜ್ ಇರುತ್ತೆ. ವೇರ್ ಆಸ್ ಅಮೈಲೋಪೆಕ್ಟಿನ್ ಈಸ್ ಬ್ರಾಂಚ್ಡ್. ಅಮೈಲೋಸು ಲೀನಿಯರ್ ಶೇಪು 1,4 ಪೊಸಿಷನು. ಅದೇ ಅಮೈಲೋಪೆಕ್ಟಿನ್ ಏನು ಇಟ್ ಈಸ್ ಬ್ರಾಂಚ್ಡ್ ಆ್ಯಂಡ್ 1,4 ಕೂಡ ಇರುತ್ತೆ, 1,6 ಲಿಂಕೇಜು ಕೂಡ ಇರುತ್ತೆ. ಸೊ ಹಾಗಾದ್ರೆ ನೋಡ್ತಾ ಬರೋಣ. ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ಅವರು? ಸೊ ಅಮೈಲೋಪೆಕ್ಟಿನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅಮೈಲೋಪೆಕ್ಟಿನ್ 1,4 ಇರಬೇಕು, 1,6 ಕೂಡ ಲಿಂಕೇಜ್ ಇರಬೇಕು. ಸೊ ಆ ಥರ ಇರೋದು ಆಪ್ಷನ್ ಯಾವುದು? ಸೊ ಆಪ್ಷನ್ ಇ ಇಸ್ ದ ರೈಟ್ ಒನ್. ಯಾಕಂದರೆ ಆಪ್ಷನ್ ಬಿ ಅಲ್ಲಿ ನೀವು ನೋಡಿ 1,4 ಆಲ್ಫಾ ಮತ್ತು 1,6 ಬೀಟಾ ಲಿಂಕೇಜ್ ಅಂತ ಹೇಳಿದ್ದಾರೆ. ಇಲ್ಲಿ ಆಲ್ಫಾ ಬರಬೇಕಿತ್ತು. ನೆಕ್ಸ್ಟ್ ಅಮೈಲೋಪೆಕ್ಟಿನ್ ಅಂದ ತಕ್ಷಣ ಇಲ್ಲಿ 1,4 ಆಲ್ಫಾ ಲಿಂಕೇಜ್ ಆ್ಯಂಡ್ 1,6 ಬೀಟಾ ಲಿಂಕೇಜ್ ಅಂತ ಹೇಳಿದ್ರೆ ಅಲ್ಲಿಗೆ ಇದು ಕೂಡ ತಪ್ಪೆ. ಆಪ್ಷನ್ ಡಿ ಅಲ್ಲಿ ಅಮೈಲೋಸ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಆ್ಯಂಡ್ ಗ್ಯಾಲಾಕ್ಟೋಸ್ ಅಂತ ಹೇಳಿ ಹೇಳ್ತಿದ್ದಾನೆ. ನೋ, ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ವಾಟ್ ಗ್ಲೂಕೋಸಿಂದ ಮಾತ್ರ ಮಾಡಿರೋದ್ರಿಂದ ಗ್ಯಾಲಾಕ್ಟೋಸ್ ಇದರಲ್ಲಿ ಬರೋ ಅವಶ್ಯಕತೆನೇ ಇಲ್ಲ. ಅಲ್ಲಿಗೆ which is the right one? Option A is the right one. So next one ನೋಡ್ತಾ ಹೋಗೋಣ. If the following compounds can form a Zwitter ion ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ Zwitter ion ಅಂದರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಸೊ ಏನಂದರೆ Zwitter ion ಅಂದರೆ a Zwitter ion is mainly associated with amino acid and is a type of functional group which has both positive as well as negative ion. Yes, Zwitter ion ಅಂದರೆ ಏನೂ ಇಲ್ಲ, ಅಂದರೆ ನಮಗೆ ಕೊಟ್ಟಿರೋಂಥ ಫಂಕ್ಷನ್ ಗ್ರೂಪಲ್ಲಿ ಎರಡೂ ಕಡೆ ಏನಾಗಿರಬೇಕು, ಪಾಸಿಟಿವ್ ಅಯೋನು ಇರ್ಕೊಡಬೇಕು ಮತ್ತು ನೆಗೆಟಿವ್ ಅಯೋನು ಕೂಡ ಇರಬೇಕು. ಮತ್ತು ಅದು Zwitter ion ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಕೂಡ ಕಂಟೈನ್ ಮಾಡೋದ್ರಿಂದ ಇದನ್ನ ಏನು ಹೇಳಿ ಕರಿತೀವಿ ಅಂದರೆ ಸೊ ನ್ಯೂಟ್ರಲ್ ಇನ್ ನೇಚರ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನೂ ಒಂದು ನೇಮ್ ಇದೆ. ಸೊ Zwitter ion ದೇ ಆರ್ ಆಲ್ಸೋ ಕಾಲ್ಡ್ ಇನ್ನರ್ ಸಾಲ್ಟ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಎಕ್ಸಾಂಪಲ್ಸ್ ಆಫ್ Zwitter ion ಅಂತ ಹೇಳಿ ನಾವು ನೋಡೋದಾದರೆ ಸೊ ಅಲನೈನ್, ಗ್ಲೈಸಿನ್ ಮತ್ತು ಪ್ರೋಟೀನ್ ಇವೆಲ್ಲವೂ ಕೂಡ ಎಕ್ಸಾಂಪಲ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ಯಾವುದನ್ನು ಕೊಟ್ಟಿದ್ದ ನೋಡಿ. ಸೊ ಗ್ಲೈಸಿನ್ ಹೌದಲ್ವಾ, ಆಪ್ಷನ್ ಡಿ ಅಲ್ಲಿ ವಿಚ್ ಇಸ್ ದ ರೈಟ್ ಆಪ್ಷನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಈಗ ಗ್ಲೈಸಿನ್ದು ನಾವು ಸ್ಟ್ರಕ್ಚರ್ ನೋಡೋದಾದ್ರೆ ಸೊ CH2 NH3 CH2 COH. ಬಟ್ ಇಲ್ಲಿ ಇದ್ರದ್ದು ಆ್ಯಕ್ಚುಲ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಸೊ NH2 CH2 COH ಅಂದರೆ ನ್ಯೂಟ್ರಲ್ ಕಂಡೀಷನಲ್ಲಿ ಇದ್ದಾಗ. ಬಟ್ ಯಾವಾಗ ನಾನು ಅಯೋನಿಕ್ ಸ್ಟೇಟನ್ನು ಕನ್ಸಿಡರ್ ಮಾಡಿದೆ ಅಂದರೆ ಅವ್ರು Zwitter ion ಅಂತಲೇ ಹೇಳಿರೋದ್ರಿಂದ ಸೊ NH3 + CH2 COH ಆಗಿರುತ್ತೆ. ಅಥವಾ ಎರಡೂ ಕಡೆನೂ ಅಯೋನ್ಸ್ನ ಬರೆಯೋದಾದ್ರೆ NH3 + CH2 COO- ಆಗಿರುತ್ತೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ಆಪ್ಷನ್ ಯಾವ ಸರಿ? ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ. ದ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಎಸೆನ್ಷಿಯಲ್ ಅಂದರೆ ಏನು, ನಾನ್ ಎಸೆನ್ಷಿಯಲ್ ಅಂದರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಹೌದಲ್ವಾ? ಸೊ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂದರೆ ದೀಸ್ ಅಮೈನೋ ಆ್ಯಸಿಡ್ಸ್ ಮಸ್ಟ್ ಕಮ್ ಫ್ರಮ್ ಫುಡ್ ಬಟ್ ನಾಟ್ ಮೇಡ್ ಬೈ ದ ಬಾಡಿ. ಅಂದರೆ ಯಾವ ಮಾಡ್ತೀವಲ್ವ ಅದರಿಂದ ಬರುವಂಥದ್ದನ್ನ ಏನು ಹೇಳಿ ಕರಿತೀವಿ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಇದು ಬಾಡಿ ಪ್ರೊಡ್ಯೂಸ್ ಮಾಡೋದಿಲ್ಲ. ದೆರ್ ಆರ್ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಯಾವ್ಯಾವುದು ಅಂದರೆ ಇಸ್ಟಡಿನ್, ಲ್ಯೂಸಿನ್, ಲೈಸಿನ್, ಮೆಥನಾಯಿನ್, ಫಿನೈಲಿನ್, ಥ್ರಿಯೋನೈನ್, ಟ್ರಯೋಫ್ಯಾನ್ ಆ್ಯಂಡ್ ವ್ಯಾಲೈನ್ ಇವೆಲ್ಲವೂ ಕೂಡ ಎಕ್ಸಾಂಪಲ್. ಅಲ್ಲಿಗೆ ನಾವು ಇವೆಲ್ಲ ಇದೆ ಅಲ್ಲ ಅಂದರೆ ಲ್ಯೂಸೈನ್, ವ್ಯಾಲೈನ್ ಮತ್ತು ಲೈಸಿನ್ ಇವೆಲ್ಲವೂ ಕೂಡ ಎಕ್ಸಾಂಪಲ್ ಆಫ್ ವಾಟ್? ಅಲ್ಲಿಗೆ ದೇ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಅಲ್ಲಿ ಉಳಿದಿರೋದು ಇನ್ನೊಂದು ಯಾವುದು? ಆಪ್ಷನ್ ಡಿ. ದಿಸ್ ಈಸ್ ದ ರೈಟ್ ಒನ್ ವಿಚ್ ಈಸ್ ಅನ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಬಟ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ದೀಸ್ ಅಮೈನೋ ಆ್ಯಸಿಡ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ ಅವರ್ ಬಾಡೀಸ್ ಈವನ್ ವಿ ಡೋಂಟ್ ಗೆಟ್ ಇಟ್ ಫ್ರಮ್ ದಿ ಫುಡ್. ಅಂದರೆ ಇದು ನಮ್ಮ ಬಾಡಿಯಲ್ಲೇ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಆಗ್ತವೆ. ಸೊ ಅಂತಹ ಅಮೈನೋ ಆ್ಯಸಿಡ್ಸ್ನ ಏನು ಹೇಳಿ ಕರಿತೀವಿ, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಇದು ನಾನು ಫುಡ್ಡಲ್ಲಿ ಕನ್ಸ್ಯೂಮ್ ಮಾಡಿದರೂ ಕೂಡ ಅದು ಸಿಗಲಿದ್ದಿಲ್ಲ, ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗೆ ಎಕ್ಸಾಂಪಲ್ ಯಾವ್ಯಾವುದು ಅಂದರೆ ಅಲನೈನ್, ಆರ್ಜನೈನ್, ಆಸ್ಪರ್ಜೈನ್, ಆಸ್ಪರ್ಟಿಕ್ ಆ್ಯಸಿಡ್, ಸೈಟಸಿನ್, ಗ್ಲುಟಾಮಿಕ್ ಆ್ಯಸಿಡ್, ಗ್ಲುಟಮೈನ್, ಗ್ಲೈಸಿನ್,
ಪ್ರೊಲೈನ್, ಸೆರೈನ್ ಮತ್ತು ಟಯೋರ್ಸಿನ್ ಅಂತ ಹೇಳಿ ಹೇಳ್ತಾರೆ. ಸೊ ಇವೆಲ್ಲವನ್ನೂ ಕೂಡ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ ಇವತ್ತು ಈ ಕ್ವಶನ್ನ ಕೊಟ್ಟಿದ್ದೇನೆ, ಮುಂದೆ ಇನ್ನೊಂದು ಕ್ವಶನ್ಸ್ನ ಕೊಡ್ಬೋದು. ಅದಕ್ಕೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಯಾವುದು, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಯಾವುದು ಅಂತ ಹೇಳಿ ಮಕ್ಕಳು ನೀಟಾಗಿ ನೀವು ಕಲ್ತಿದ್ರಿ ಅಂದರೆ ಯಾವುದೇ ಮುಂದೆ ಒಂದು ಕ್ವಶನ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಬರೋಣ ಬನ್ನಿ. ಹೈಡ್ರೋಲಿಸಿಸ್ ಗಿವ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದು ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಸುಕ್ರೋಸ್ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಸುಕ್ರೋಸ್ ಇಸ್ ದ ನಾನ್ ರೆಡ್ಯೂಸಿಂಗ್ ಶುಗರ್. ದ ಲಿಂಕೇಜ್ ಬಿಟ್ವೀನ್ ದ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಯೂನಿಟ್ಸ್ ಇನ್ ಸುಕ್ರೋಸ್ ವಿಚ್ ಇನ್ವಾಲ್ವ್ಸ್ ದಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನಿಕ್ ಗ್ರೂಪ್ and which is responsible for the inability of sucrose to act as a what ನಾನ್ ರೆಡ್ಯೂಸಿಂಗ್ ಶುಗರ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡಿ ಕೊಡುತ್ತೆ. ಯಾಕಂದರೆ ಆಗಲೇ ನಾವು ನೋಡಿದ್ವಿ ಅಲ್ವಾ. ಸೊ ನಾನ್ ರೆಡ್ಯೂಸಿಂಗ್ ಶುಗರ್ಗೆ ವಿಚ್ ಇಸ್ ದ ಎಕ್ಸಾಂಪಲ್ ಅಂತ ಹೇಳಿ ನೋಡಿದಾಗ sucrose is an example. ಹೌದಾ? ಓಕೆ. ಇನ್ ಸುಕ್ರೋಸ್ 2 monosaccharides are held together by a glycosidic linkage between C1 of alpha D glucose and C2 of beta D fructose. ಯಾಕಂದ್ರೆ ನಿಮ್ಗೆ ಗ್ಲೂಕೋಸ್ ಈಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಸೊ ಸುಕ್ರೋಸ್ ಅದರಲ್ಲಿ ಆಲ್ಫಾ ಡಿ ಗ್ಲೂಕೋಸ್ನ ತೊಗೋತೀವಿ, C2 ಅಲ್ಲಿ ಬೀಟಾ ಡಿ ಫ್ರಕ್ಟೋಸ್ನ ತೊಗೋತೀವಿ. ಸೊ ಹಾಗಾಗಿ ಸುಕ್ರೋಸ್ ಈಸ್ ಮೇಡ್ ಅಪ್ ಆಫ್ ನಿಮ್ಗೊಂದು ನೆನಪಲ್ಲಿ ಇರಬೇಕು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಬಟ್ ಗ್ಲೂಕೋಸಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ಆಗಿರುತ್ತೆ, ಫ್ರಕ್ಟೋಸಲ್ಲಿ ಬೀಟಾ ಡಿ ಫ್ರಕ್ಟೋಸ್ ಆಗಿರುತ್ತೆ. ಅಲ್ಲಿಗೆ ವಿಚ್ ಇಸ್ ದ ರೈಟ್ ಆಪ್ಷನ್? ಸೊ ಆಪ್ಷನ್ ಯಾವ ಸರಿ? ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಯಾಕಂತಂದರೆ ಆಲ್ಫಾ ಡಿ ಗ್ಲೂಕೋಸ್ನ ಕೊಡುತ್ತೆ ಮತ್ತು ಬೀಟಾ ಡಿ ಫ್ರಕ್ಟೋಸ್ನ ಕೊಡುತ್ತೆ. ಇದು ಒಂದು ನಿಮಗೆ ನೆನಪಲ್ಲಿರಬೇಕು. ಸೊ ಸುಕ್ರೋಸಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾದ್ರೆ ಸುಕ್ರೋಸ್ ಈಸ್ ಎ ಡೈಸ್ಯಾಕರೈಡ್ ಮತ್ತು ಸುಕ್ರೋಸ್ is a non-reducing sugar and it is made up of ಅಂದರೆ ಹೈಡ್ರೋಲಿಸಿಸ್ನ ಮಾಡಿದಾಗ ಇಟ್ ವಿಲ್ ಗಿವ್ ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ಬೀಟಾ ಡಿ ಫ್ರಕ್ಟೋಸ್ನ ಕೊಡುತ್ತೆ ಅಂತ ಹೇಳಿ ಗೊತ್ತಿರಬೇಕು ನಿಮಗೆ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ is a basic amino acid ಅಂತ ಹೇಳಿ ಕೊಡ್ತಾನೆ. ದೇರ್ ಆರ್ 3 ಮೇನ್ ಅಮೈನೋ ಆಸಿಡ್ಸ್ ವಿಚ್ ಆರ್ ಇನ್ ಬೇಸಿಕ್. ಸೊ ಯಾವ್ಯಾವುದು ಅಂತಂದರೆ ಆರ್ಜಿನೈನ್, ಲೈಸಿನ್ ಮತ್ತು ಇಸ್ಟಡೀನ್ ಅಂತ ಹೇಳಿ ಹೇಳ್ಕರ್ತೀವಿ. ಸೊ ದೇರ್ ಸೈಡ್ ಚೈನ್ಸ್ ಕಂಟೆನ್ಸ್ ನೈಟ್ರೋಜನ್ ಆ್ಯಂಡ್ ರೆಸೆಂಬಲ್ಸ್ ಅಮೋನಿಯಾ. ಅಂದರೆ ಅದು ಸೈಡ್ ಚೈನ್ ಏನು ಇಟ್ಕೊಂಡಿರುತ್ತೆ ಅಂದರೆ ಅಮೋನಿಯಾನ ಅಂದರೆ ನೈಟ್ರೋಜನ್ ಇಟ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಅದು ಯಾವ ಥರ ಕಾಣಿಸ್ತಿರುತ್ತೆ ಅಂದರೆ ಅಮೋನಿಯಾ ಥರ ಕಾಣಿಸ್ತಿರುತ್ತೆ. ಸೊ ಅಮೋನಿಯಾ ಈಸ್ ಎ ಬೇಸ್ ಆರ್ ಆ್ಯನ್ ಆ್ಯಸಿಡ್. ಸೊ ಇಟ್ ಈಸ್ ಎ ಬೇಸ್. ಸೊ ಅದಕ್ಕೆ ಇದನ್ನೇನಂತ ಹೇಳಿ ಕರಿತೀವಿ ಅಂದರೆ ಸೊ ಬೇಸ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವು ಲೈಸಿನ್ ಸ್ಟ್ರಕ್ಚರ್ನ ನಾವು ನೋಡೋದಾದರೆ ಯಾವ ಥರ ಇದೆ ನೋಡಿ. ಸೊ CHNH2 COH CH2 4 times NH2. ಸೊ ಇಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಏನು ಪ್ರೆಸೆಂಟ್ ಇದೆ ಹೇಳಿ? ನೈಟ್ರೋಜನ್ ಗ್ರೂಪ್. ಅಂದರೆ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎ ವಾಟ್? ಬೇಸ್. ಸೊ ಹಾಗಾಗಿ ವಿಚ್ ಈಸ್ ದ ರೈಟ್ ಒನ್? ಸೊ ಆಪ್ಷನ್ ಡಿ ಈಸ್ ದ ರೈಟ್ ಒನ್. ಲೈಸಿನ್ ಈಸ್ ಅನ್ ಆನ್ಸರ್. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ತಾ ಬರೋಣ ಬನ್ನಿ. ದ RBC ಡಿಫಿಷಿಯನ್ಸಿ ಈಸ್ ಡಿಫಿಷಿಯನ್ಸಿ ಡಿಸೀಸ್ ಆಫ್ ಅಂತ ಹೇಳಿ ಕೇಳ್ತಾನೆ. ಸೊ ಇಲ್ಲಿ ಎಲ್ಲವೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವೇ ಹೇಳಿ ಯಾವುದು ರೈಟ್ ಆಪ್ಷನ್ ಅಂತ ಹೇಳಿ. ಸೊ ಆಪ್ಷನ್ ಎ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಸೊ ವಿಟಮಿನ್ ಬಿ ಇಟ್ ಈಸ್ ಎ ಡಿಫಿಷಿಯನ್ಸಿ ಆಫ್ ಅಂದರೆ ವಿಟಮಿನ್ B2 ಏನಾದ್ರು ನಮ್ಮ ಬಾಡಿಯಲ್ಲಿ ಡಿಫಿಷಿಯನ್ಸಿ ಆಯಿತು ಅಂದರೆ ಇಟ್ ಕಾಸಸ್ ಯಾವ ಒಂದು ಡಿಸೀಸ್ನ ಕಾಸ್ ಮಾಡೋದು ಅಂದರೆ ಚಿಯೋಲಿಸಿಸ್ ಅನ್ನೋ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ. ಸೊ ಅದೇನಾದರೂ ಬಂತು ಅಂದರೆ ಸೊ ಡೈಜೆಸ್ಟಿವ್ ಡಿಸಾರ್ಡರ್ ಆಗಿರ್ಬೋದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಫ್ ದ ಸ್ಕಿನ್ ಇವೆಲ್ಲವೂ ಕೂಡ ಕಾಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ವಿಟಮಿನ್ B12 ಅಂತ ಹೇಳಿದಾಗ ಇದ್ರ ಡಿಫಿಷಿಯನ್ಸಿ ಏನಾದರೂ ಬಾಡಿಯಲ್ಲಿ ಬಂತು ಅಂದರೆ ಪರ್ನೇಷಿಯಸ್ ಅನೇಮಿಯಾ ಅನ್ನೋ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ. ಅದರ ಅರ್ಥ ಏನು ಅಂದರೆ ಸೊ RBC ಡಿಫಿಷಿಯನ್ಸಿ ಇನ್ ಇಮೋಗ್ಲೋಬಿನ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ನ ಕಡಿಮೆ ಮಾಡುತ್ತೆ ಅಲ್ಲಿ ಇಮೋಗ್ಲೋಬಿನಲ್ಲಿ. ಅದೇ ಥರ ವಿಟಮಿನ್ B1 ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ವಿಟಮಿನ್ B1 ಏನಾದರೂ ಬಾಡಿಯಲ್ಲಿ ಡಿಫಿಷಿಯನ್ಸಿ ಆಯಿತು ಅಂದರೆ ಇಟ್ ವಿಲ್ ಯಾವ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ ಅಂದರೆ ಥಯಾಮೈನ್ ಅನ್ನೋ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ. ಅದರ ಅರ್ಥ ಅದು ಯಾವ ಒಂದು ಡಿಸೀಸ್ನ ಲೀಡ್ ಮಾಡುತ್ತೆ ಅಥವಾ ಕಾಸ್ ಮಾಡುತ್ತೆ ಅಂದರೆ ಸೊ ಬೆರಿ ಬೆರಿ. ಸೊ ಬೆರಿ ಬೆರಿ ಅಂದರೆ ಅರ್ಥ ಏನಂದರೆ ಲಾಸ್ ಆಫ್ ಎಪಿಟೈಟ್ ಆ್ಯಂಡ್ ರಿಟಾರ್ಡ್ ಗ್ರೋತ್ ಅಂದರೆ ಕುಳ್ಳುಕ್ಕಿರ್ತಾರೆ ಅಲ್ವಾ. ಸೊ ಈ ಕುಳ್ಳುಕ್ಕಿರೋಕ್ಕೆ ಕಾರಣ ಏನಂದರೆ ಸೊ ವಿಟಮಿನ್ B1 ಬಾಡಿಯಲ್ಲಿ ಕಡಿಮೆ ಆಗಿರುತ್ತೆ. ಸೊ ಅದ್ರ ಡಿಫಿಷಿಯನ್ಸಿಯಿಂದ ಈ ಬೆರಿ ಬೆರಿ ಡಿಸೀಸ್ ಕಾಸ್ ಆಗುತ್ತೆ. ಇನ್ನು ವಿಟಮಿನ್ B6 ಡಿಫಿಷಿಯನ್ಸಿ ಏನಾದರೂ ಬಾಡಿಯಲ್ಲಿ ಬಂತು ಅಂದರೆ ಯಾವ ಒಂದು ಡಿಸೀಸ್ ಬರುತ್ತೆ ಅಂದರೆ ಪೈರಡಾಕ್ಸಿನ್. ಸೊ ಪೈರಡಾಕ್ಸಿನ್ ಕಾಸಸ್ ಏನೋ ಕಾಸ್ ಮಾಡೋದು ಅಂದರೆ ಕಾನ್ವ್ಯುಲೈಸೆನ್ಸ್ ಅನ್ನು ಕಾಸ್ ಮಾಡುತ್ತೆ ಅಂತ ಹೇಳಿ ಹೇಳ್ತೀವಿ. ಸೊ RBC ಡಿಫಿಷಿಯನ್ಸಿ ನಮ್ಮ ಬಾಡಿಯಲ್ಲಿ ಕಾಸ್ ಆಗ್ತಿದೆ ಅಂದರೆ ಯಾವ ಒಂದು ವಿಟಮಿನ್ ಕಡಿಮೆ ಇದೆ ಅಂತ ಹೇಳಿ ಸೊ ವಿಟಮಿನ್ B12 ಕಡಿಮೆ ಇದೆ ಅಂತ ಹೇಳಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಅಂತ ಹೇಳಿ ಹೇಳ್ಬೋದು. ಹಾಗಾದರೆ ಗೊತ್ತಾಯಿತು ಅನಿಸುತ್ತೆ ಮಕ್ಕಳ. ಈಸಿಯಾಗಿ ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಹೇಳಿಕೊಟ್ಟಿದ್ದೀನಿ, ಜೊತೆಗೆ ಫೋಟೋ ಕಾಪೀಸ್ಗಳನ್ನು ಕೂಡ ಹಾಕಿದ್ದೀನಿ. ದಯವಿಟ್ಟು ನೀಟಾಗಿ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೊತೆಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮತ್ತು ಶೇರ್ ಮಾಡೋದನ್ನ, ಇನ್ನೂ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.